ನಮಸ್ಕಾರ ವೀಕ್ಷಕರೇ, ಎಲ್ಲ ಮಹಿಳೆಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಸೊ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರದ್ದು ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಕೂಡ ಇದ್ರು, ಬೆಡ್ ರೆಸ್ಟ್ ಕೂಡ ಹೇಳಿದ್ರು. ಸೊ ಹೀಗಾಗಿ ಹಾಸ್ಪಿಟಲ್ ನಿಂದ ಮರಳಿ ಅವರ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ, ಅಂದ್ರೆ ಡಿಸ್ಚಾರ್ಜ್ ಕೊಟ್ಟು ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ಅಪ್ಡೇಟ್ ಅನ್ನ ಲೇಟೆಸ್ಟ್ ಆಗಿ ನಿಮಗೆ ಕೊಟ್ಟಿರುವಂತದ್ದು. ಯಾಕಂದ್ರೆ ಅವರೇ ಸಚಿವರಾಗಿರ್ತಾರೆ. ಸೊ ನಿಮಗೋಸ್ಕರ ಅಪ್ಡೇಟ್ ಅನ್ನ ಬೇಕಾಗತ್ತೆ. ಯಾಕಂದ್ರೆ ನೀವೆಲ್ಲರೂ ಕೂಡ ಈ ಒಂದು 16ನೇ ಕಂತಿಗಾಗಿ ವೇಟ್ ಮಾಡ್ತಾ ಇರುವಂತದ್ದು. ಅದೇ ರೀತಿಯಾಗಿ 17ನೇ ಕಂತಿನ ಹಣ ಕೂಡ ಬರಬೇಕಾಗಿರುವಂತದ್ದು. ಟೋಟಲಿ ನಮಗೆ ನವೆಂಬರ್, ಡಿಸೆಂಬರ್ ಮತ್ತೆ ಜನವರಿ ತಿಂಗಳ ಹಣ ಬರಬೇಕಾಗಿದೆ ಅಂತ ಒಂದು ಅಪ್ಡೇಟ್ ಅನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಬನ್ನಿ, ಈ ಒಂದು 3 ಕಂತಿನ ಬಗ್ಗೆ ಏನು ಅಪ್ಡೇಟ್ ಕೊಟ್ಟಿದ್ದಾರೆ, ಯಾವಾಗ ಬಿಡುಗಡೆ ಮಾಡ್ತಾ ಇದ್ದಾರೆ, ಸೊ ನಿಮ್ಮ ಖಾತೆಗೆ ಯಾವಾಗ ಜಮಾ ಆಗತ್ತೆ, ಇನ್ನೂ ಕೂಡ ಜಮಾ ಆಗಿಲ್ವಾ, ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸ್ವತಃ ಸಿದ್ದರಾಮಯ್ಯನವರು ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ, ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಇಲ್ಲಿ ಒಂದೇ ವಿಡಿಯೋದಲ್ಲಿ ಸಚಿವರು ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಮತ್ತೆ CM ಅವರು ಕೂಡ ಇದ್ರ ಬಗ್ಗೆ ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಪ್ರತಿಯೊಂದನ್ನ ಚರ್ಚೆ ಮಾಡೋಣ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ. ಗೃಹಲಕ್ಷ್ಮಿ ಯೋಜನೆಗೆ ಆಗಿ ನೀವು ವೇಟ್ ಮಾಡೋದಂತಹ ಕ್ಷಣನೇ ಇಲ್ಲ. ಯಾಕಂದ್ರೆ ಇದರಿಂದ ಇಷ್ಟೊಂದು ಹೆಲ್ಪ್ ಆಗ್ತಾ ಇದೆ ಅಂದ್ರೆ, ತಮ್ಮ ಮನೆಗಳಲ್ಲಿ ಇನ್ನಿತರ ಸಂತೆಗಳನ್ನಾಗಿರ್ಲಿ, ಖರೀದಿಗಳನ್ನಾಗಿರ್ಲಿ, ಏನಾದರೂ ಒಂದೊಂದು ಹೆಲ್ಪ್ ಆಗ್ತಾನೆ ಇದೆ. ಸೊ ಅಂಗಡಿಗಳನ್ನ ಇಡೋದಾಗಿರ್ಲಿ, ಈ ರೀತಿ ಸಾಕಷ್ಟು ಈ ಒಂದು ಹಣದಿಂದ ಒಂದು ಏನಾದರೂ ಒಂದು ಖರೀದಿ ಮಾಡಿದ್ದಾರೆ, EMI ಮುಖಾಂತರ ಸಾಕಷ್ಟು ಒಂದು ಏನಾದರೂ ವಸ್ತುಗಳನ್ನು ಖರೀದಿ ಮಾಡ್ಕೊಂಡಿದ್ದಾರೆ. EMI ಕೂಡ ಮುಗ್ದೋಗಿದೆ ಈಗಾಗಲೇ. ಸೊ ಈ ರೀತಿನೂ ಕೂಡ ಬಹಳಷ್ಟು ಜನ ಇದರಿಂದ ಹೆಲ್ಪ್ ಮಾಡ್ಕೊಂಡಿದ್ದಾರೆ. ಒಬ್ಬೊಬ್ಬರು ಇದನ್ನ ಸಂಗ್ರಹಿಸಿಟ್ಕೊಂಡು ಕೊನೆಯದಾಗಿ ಒಂದು ವಸ್ತುಗಳನ್ನು ತೆಗೆದುಕೊಳ್ಳೋದಾಗಿರಲಿ, ಈ ರೀತಿ ಹೆಲ್ಪ್ ಮಾಡ್ಕೊಂಡಿದ್ದಾರೆ, ಇದನ್ನ ಅಗತ್ಯ ಪಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಈ ಒಂದು ಹಣ ಏನಿದೆಲ್ಲ ಸರಿಯಾಗಿ ನಮಗೆ ಬರಲಿ ಅಂತ ಹೇಳ್ಬಿಟ್ಟು ಕಾಯ್ತಾ ಇರುವಂಥದ್ದು ನೀವೆಲ್ಲರೂ ಕೂಡ. ಸೊ ಇದಕ್ಕೊಂದು ಭರ್ಜರಿ ಗುಡ್ ನ್ಯೂಸು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು. 16ನೇ ಕಂತಿನ ಹಣ ಬಹಳ ಡಿಲೇ ಆಯಿತು, ಇದು ಲೇಟ್ ಬಹಳಷ್ಟು ಆಗಿದೆ. ಈಗಾಗಲೇ ಹಣ ಜಮಾ ಆಗಿ ಆಲ್ಮೋಸ್ಟ್ 17ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಕ್ಕಂತಹ ಒಂದು ಸಂದರ್ಭದಲ್ಲಿ 16ನೇ ಕಂತಿನ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅಂದ್ರೆ ಇದು ಡಿಲೇ ಅಲ್ವಾ. ಸೊ ಬಹಳ ಲೇಟ್ ಆಯ್ತು. ಇದಕ್ಕಿಂತ ಮುಂಚೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಇಲ್ಲಿ ನೋಡಿ, 16ನೇ ಕಂತಿನ ಹಣ ಅಷ್ಟೇ ಅಲ್ಲ, ಟೋಟಲಿ ಗೃಹಲಕ್ಷ್ಮಿ ಯೋಜನೆ ನಾವು 2 ತಿಂಗಳು ಲೇಟ್ ಆಗ್ಬೋದು ಅಥವಾ 3 ತಿಂಗಳು ಕೂಡ ಲೇಟ್ ಆಗ್ಬೋದು, ಆದ್ರೆ ಡೆಫಿನೆಟ್ಲಿ ನಾವು ಹಾಕೊಡ್ತೀವಿ. ಅಂದ್ರೆ ನೋಡಿ, ಈಗ ಹಿಂದೆ ಉಳಿದಂತಹ ಕಂತುಗಳನ್ನ ಅದನ್ನ ತೆಗೆದಾಕೋದಿಲ್ಲ ನಾವು, ಅಂದ್ರೆ ಜಮಾ ಮಾಡದೆ ಬಿಡೋದಿಲ್ಲ, ಮುಂಬರುವಂತಹ ಕಂತುಗಳನ್ನು ಮಾತ್ರ ಹಾಕೋದಿಲ್ಲ. ಆ ಒಂದು ಹಿಂದಿನ ಕಂತುಗಳನ್ನು ಹಾಕಿ ನೆಕ್ಸ್ಟ್ ಮುಂದಿನ ಕಂತುಗಳನ್ನು ಜಮಾ ಮಾಡ್ತಾ ಇರ್ತೀವಿ. ಸೊ ಇದರಲ್ಲಿ ಯಾವ ಕಂತುಗಳು ಕೂಡ ಮಿಸ್ ಆಗಿ ಹೋಗೋದಿಲ್ಲ. ಹೀಗಾಗಿ ನೀವು ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಭಯ ಬೇಡ, ಇದರಲ್ಲಿ ನಾವು ಖಂಡಿತವಾಗ್ಲೂ ಕೂಡ ನಿಮಗೆ ಹಣ ಕೊಡ್ತಾನೆ ಇರ್ತೀವಿ. ಯಾಕಂದ್ರೆ ಇದರಿಂದ ಜನರಿಗೆ ಬಹಳಷ್ಟು ಹೆಲ್ಪ್ ಆಗ್ತಾ ಇದೆ. ಸೊ ಈ ಒಂದು ಯೋಜನೆ ಏನಿದೆಲ್ಲ ಯಾವತ್ತಿಗೂ ಕೂಡ ಬಂದಾಗೋದಿಲ್ಲ. ನಮ್ಮ ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಕೂಡ ಈ ಒಂದು ಯೋಜನೆಯನ್ನ ನಡೆಸ್ತಾನೆ ಇರ್ತೀವಿ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ವೀಕ್ಷಕರೇ, ಅದೇ ರೀತಿಯಾಗಿ ನಿಮಗೆ ಬಿಡುಗಡೆ ಬಗ್ಗೆ ಏನು ಅಪ್ಡೇಟ್ ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ CM ಅವರು ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನೋಡೋದಾದ್ರೆ, ಇಲ್ಲಿ ನೋಡಿ, CM ಅವ್ರದ್ದು ಮೊದಲು ಹೇಳ್ಬಿಡ್ತೀನಿ ಕೇಳಿ. CM ಅವರು ಇನ್ನೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಡಿಸ್ಚಾರ್ಜ್ ಆಗಿದ್ದಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಈಗಾಗಲೇ ನಾನು ಗೃಹಲಕ್ಷ್ಮಿ ಯೋಜನೆಗೆ ಬಿಡುಗಡೆಯ ಬಗ್ಗೆ ಮಾತುಕತೆ ನಡೆಸ್ತಾ ಇದ್ದೀನಿ. ಸೊ ಹಣಕಾಸು ಇಲಾಖೆಗೆ ಬಗ್ಗೆನೂ ಕೂಡ ಮಾತುಕತೆ ಮಾಡ್ತೀನಿ. ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಕೂಡ ನಾನು ಚರ್ಚೆಯನ್ನ ಮಾಡ್ತೀನಿ. ಸೊ ಇನ್ನೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವಾಗ ಡಿಸ್ಚಾರ್ಜ್ ಆಗಿದ್ದಿಲ್ಲ, ಅಂತಹ ಒಂದು ಸಂದರ್ಭದಲ್ಲಿ ಇದರ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಯಾವ ಅಧಿಕಾರಿಗಳಿದ್ದಾರೆ ನೋಡಿ, ಎಲ್ಲರ ಹತ್ರನೂ ಕೂಡ ನಾನು ಚರ್ಚೆ ಮಾಡಿ ಆದಷ್ಟು ಬೇಗ ನಾನು ಬಿಡುಗಡೆ ಮಾಡಲಿಕ್ಕೆ ಇದ್ರ ಬಗ್ಗೆ ತಿಳಿಸ್ತೀನಿ ಅನ್ನುವಂತಹ ಒಂದು ಅನಿಸಿಕೆಯನ್ನ, ಒಂದು ಮಾಹಿತಿಯನ್ನ ಇಲ್ಲಿ CM ಅವರು ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಅಪ್ಡೇಟ್ ಕೊಟ್ಟಿದ್ದಾರಪ್ಪ ಅಂದ್ರೆ, ಈಗಾಗಲೇ ನಮಗೆ ಬಹಳಷ್ಟು ಡಿಲೇ ಆಗಿದೆ, ಈಗಾಗಲೇ ಹಣ ಹಾಕಬೇಕಾಗಿತ್ತು, ಕ್ಲಿಯರ್ ಕೂಡ ಆಗಬೇಕಾಗಿತ್ತು, ಅಂಥದ್ರಲ್ಲಿ ಡಿಲೇ ಆಗಿರುವಂತಹ ಸಂದರ್ಭ ಕೂಡ ಬಂದಿತ್ತು. ನಿಮಗೆ ಗೊತ್ತಿರುವಂತಹ ವಿಷಯ, ಸಂಕ್ರಾಂತಿ ಹಬ್ಬಕ್ಕೂ ಕೂಡ ನಾನು ಹಾಕ್ತೇನೆ ಅಂತ ಹೇಳಿದ್ದೆ. ಸೊ ಅದೇ ರೀತಿ ಅಲ್ಲಿ ಕೂಡ ಡಿಲೇ ಆಗಿತ್ತು, ಅಂಥದ್ರಲ್ಲಿ ನನಗೆ ಈ ರೀತಿ ಘಟನೆ ಸಂಭವಿಸಿತು. ಹೀಗಾಗಿ
ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶನೇ ಸಿಗಲಿಲ್ಲ. ಸೊ ಇನ್ನು ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಏನೇನು ಕಂತುಗಳು ಇದಾವೆ ನೋಡಿ, ಯಾವ ಕಂತುಗಳನ್ನು ಕೂಡ ಪೆಂಡಿಂಗ್ ಉಳಿಸೋದಿಲ್ಲ ನಾವು. ನಾನು ಮೊದಲು ಕೂಡ ಹೇಳಿದ್ದೆ, 2 ತಿಂಗಳು ಪೆಂಡಿಂಗ್ ಉಳಿದಿದ್ರು ಸಹಿತ ಹಾಕ್ಕೊಡ್ತೀವಿ, 3 ತಿಂಗಳದ್ದು ಕೂಡ ಪೆಂಡಿಂಗ್ ಉಳಿದಿದ್ರು ಸಹಿತ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ, ಅದನ್ನು ಕೂಡ ನಾವು ಜಮಾ ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನು ಹೇಳಿದ್ದಾರೆ. ಈಗ ಸದ್ಯದಲ್ಲಿ ನಿಮಗೆ 16ನೇ ಕಂತಿನ 17ನೇ ಕಂತಿನ ಬಿಡುಗಡೆ ಆಗಲಿದೆ ಅನ್ನುವಂತಹ ಮಾಹಿತಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸ್ವತಃ ಅವರೇ ಹೇಳ್ತಕ್ಕಂಥದ್ದು. ಸೊ ಬೇಕಾದರೆ ನ್ಯೂಸ್ಗಳಲ್ಲಿ ನೋಡ್ಕೊಳ್ಬಹುದು. ಸೊ ಈಗ ನೋಡಿ, ಸದ್ಯಕ್ಕೆ ನಿಮಗೆ 16, 17ನೇ ಕಂತಿನ ಸದ್ಯಕ್ಕೆ ಬರಲಿದೆ. ಟೋಟಲಿ ನಿಮಗೆ ಬಾಕಿ ಇರುವಂತಹ ಕಂತುಗಳು 16, 17, 18ನೇ ಕಂತುಗಳು ಪೆಂಡಿಂಗ್ ಇರತಕ್ಕಂಥದ್ದು. ಅಂದರೆ ಈ ಜನವರಿ ಕೂಡ ಎಂಡ್ ಆಗ್ಲಿಕ್ಕೆ ಬಂತಲ್ವಾ, ಸೊ ಇದು ಕೂಡ ಮುಕ್ತಾಯವಾಗ್ಲಿಕ್ಕೆ ಬಂತು. ಹೀಗಾಗಿ 18ನೇ ಕಂತಿನ ಕೂಡ ಪೆಂಡಿಂಗ್ ಉಳಿತಾ ಇದೆ ಅಂತ ಅನ್ನುವಂತಹ ಮಾಹಿತಿಯನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕೊಟ್ಟಿದ್ದಾರೆ. ಸೊ ಇಷ್ಟು ಅಪ್ಡೇಟ್ಸು ನಾನು ನಿಮಗೆ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಸೊ ಮುಖ್ಯವಾಗಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಜಮಾ ಆಗ್ತಕ್ಕಂಥದ್ದು. ಸೊ ಅದರ ಬಗ್ಗೆ ನಾನು ಈಗ ನೋಡಿ ಯಾವ ಜಿಲ್ಲೆಗಳು ಅನ್ನುವಂಥದ್ದನ್ನು ಹೇಳ್ಕೊಡ್ತೀನಿ. ಯಾದಗಿರಿ ಜಿಲ್ಲೆ ಆಗಿರಲಿ, ಉತ್ತರ ಕನ್ನಡ, ದಾವಣಗೆರೆ, ಉಡುಪಿ, ಬೆಳಗಾವಿ ಡಿಸ್ಟಿಕ್ಕು, ಅದೇ ರೀತಿಯಾಗಿ ಶಿವಮೊಗ್ಗ, ರಾಯಚೂರು, ಚಾಮರಾಜನಗರ, ಬೀದರ್, ಈ ಒಂದು ಕೆಲವೊಂದಿಷ್ಟು ಜಿಲ್ಲೆಗಳಿಗಾದರೂ ಮೊದಲನೇ ಹಂತದಲ್ಲಿ ಹಣ ಬಿಡುಗಡೆ ಆಗಲಿದೆ ಅಂತೆ. ಸೊ ನೋಡೋಣ, ವೇಟ್ ಮಾಡಿ, ಸದ್ಯದಲ್ಲಿನೇ ಬಿಡುಗಡೆ ಆಗಲಿದೆ. ಸೊ ಈಗ ನಿಮಗೆ 2-5% ಫಲಾನುಭವಿಗಳಿಗಾದರೂ ಹಣ ಜಮಾ ಆಗಿದೆ, ಟೆಸ್ಟ್ ಕೂಡ ಮಾಡಿದ್ದಾರೆ. ಸೊ ಯಾವುದೇ ರೀತಿ ತಾಂತ್ರಿಕ ದೋಷವಿಲ್ಲ. ಖಂಡಿತವಾಗಲೂ ಇನ್ನು ಹಾಕ್ಲಕ್ಕೆ ಹೋದರೆ ಸ್ಪೀಡಾಗಿ ಜಮಾ ಮಾಡಿ ಆಲ್ಮೋಸ್ಟ್ 10 ದಿನದಲ್ಲಿ ಕ್ಲಿಯರ್ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನುವಂತಹ ಮಾಹಿತಿ ಕೂಡ ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬಂದಿರುವಂಥದ್ದು. ಸೊ ನೋಡಿ, ಇಷ್ಟು ಅಪ್ಡೇಟು ಕೊಡಬೇಕಾಗಿದ್ದು ಕೊಟ್ಟಿದ್ದೀನಿ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಹಂಚ್ಕೊಂಡು ಲಿಸನ್ ಕಬಾಬಿಡಿ ಫ್ರೆಂಡ್ಸ್.